ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗ್ತದೆ. ಮೊದಲಿಗೆ ಈ ಒಂದು ತಂತ್ರ ಯಾವ ರೀತಿ ಒಂದು ಕೆಲಸ ಮಾಡ್ತದೆ ಅಂತ ನೋಡೋದಾದ್ರೆ ವೀಕ್ಷಕರೇ, ಒಂದು ಈ ರೀತಿಯಾಗಿರ್ತಕ್ಕಂತಹ ಒಂದು ಹಿತ್ತಾಳೆ ತಗಡನ್ನು ತಗೋಬೇಕು. ಹಾಗೇನೆ ನೋಡಿ, ಇಲ್ಲಿ ಕಾರ್ನರ್ ಅಲ್ಲಿ ಇರ್ತಕ್ಕಂತಹ ಒಂದು 4 ತೂತುಗಳನ್ನು ಕೂಡ ನೀವು ಈ ರೀತಿಯಾಗಿ ರಂಧ್ರವನ್ನ ಮಾಡಿಕೊಳ್ಬೇಕಾಗ್ತದೆ ವೀಕ್ಷಕರೇ. ಅದಾದ ನಂತರದಲ್ಲಿ ಒಂದು ಮಾರ್ಕರ್ ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಅದರಿಂದ ಈ 4 ಸೊನ್ನೆಗಳನ್ನು ಕೂಡ ನೀವು ಕೂಡಿಸ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ನೋಡಿ, ಈ ರೀತಿಯಾಗಿ ಕೂಡಿಸ್ಕೊಳ್ಬೇಕಾಗ್ತದೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ನಾನು ಕೂಡಿಸಿದ್ದೇನೆ, ಇದೇ ರೀತಿಯಾಗಿ ನೀವು ಅದನ್ನ ಕೂಡಿಸ್ಕೊಳ್ಬೇಕಾಗ್ತದೆ. ಹಾಗೇನೆ ವಶೀಕರಣ ಅಂತ ಹೇಳಿ ಬರ್ಕೊಳ್ಬೇಕು. ವಶೀಕರಣ ಅಂತ ಬರ್ಕೊಂಡ ನಂತರದಲ್ಲಿ ಮುಂದೆ ನೀವೇನ್ ಮಾಡ್ಬೇಕಂತ ನೋಡೋದಾದ್ರೆ, ಒಂದು ಈ ರೀತಿಯಾಗಿರ್ತಕ್ಕಂತಹ ₹1 ಆಗಿರ್ಬೋದು, ₹2 ಆಗಿರ್ಬೋದು, ₹5 ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಒಂದು ನಾಣ್ಯಗಳನ್ನ ಇಟ್ಟುಕೊಂಡು ಇದನ್ನ ಈ ರೀತಿಯಾಗಿ ಮಡ್ಚ್ಕೊಳ್ಳಿ ವೀಕ್ಷಕರೇ. ಇದನ್ನ ಈ ರೀತಿಯಾಗಿ ಮಡ್ಚ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸಂಪೂರ್ಣವಾಗಿ ಮಡ್ಚ್ಕೊಳ್ಳಿ ವೀಕ್ಷಕರೇ. ಆಯ್ತಲ್ಲ? ನೋಡಿ, ಈ ರೀತಿಯಾಗಿ ಮಡ್ಚ್ಕೊಳ್ಬೇಕು. ಆಯ್ತಲ್ಲ? ಈ ರೀತಿಯಾಗಿ ಸಂಪೂರ್ಣವಾಗಿ ಮಡ್ಚ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಕಾಯಿನ್ ಅಂತಕ್ಕಂಥದ್ದು ಹೊರಗಡೆ ಬರಬಾರ್ದು. ಇಷ್ಟು ಮಾಡಿದ ನಂತರದಲ್ಲಿ ನೀವು ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಬೇಕು. 2 ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಈ ರೀತಿಯಾಗಿ ಇಟ್ಟುಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಟುಕೊಂಡು ನೀವು ಪ್ರೀತಿಸಿದವರ ಹೆಸರನ್ನ ಮನಸ್ಸಿನಲ್ಲಿ ನೀವು ನೆನೆಸ್ಕೊತಾ ಇರಬೇಕು. ಹಾಗೆ ಕೂಡ ಈ ಒಂದು ಮಂತ್ರವನ್ನ ಕೂಡ ನೀವು ಹೇಳಬೇಕು. ಮುಂಚೆ ಏನ್ ಮಾಡ್ಬೇಕಂದ್ರೆ, ಮಂತ್ರವನ್ನ ಹೇಳೋದಕ್ಕಿಂತ ಮುಂಚೆ ಈ ಒಂದು ಮಾಡ್ತಕ್ಕಂತಹ ಸಮಯ ನಿಮಗೆ ತಿಳಿಸ್ತೇನೆ. ಇದೊಂದು ವಶೀಕರಣ ಮಾಡ್ತಕ್ಕಂತಹ ಸಮಯ ಯಾವುದಪ್ಪ ಅಂತ ನೋಡೋದಾದ್ರೆ, ಬೆಳಗ್ಗೆ 6 ಗಂಟೆ ನಂತರ 9 ಗಂಟೆ ಒಳಗಡೆ, 6 ಗಂಟೆ ನಂತರ 9 ಗಂಟೆ ಒಳಗಡೆ ಈ ಒಂದು ವಶೀಕರಣವನ್ನ ಮಾಡಿಕೊಳ್ಳಿ. ಅದಾದ ನಂತರದಲ್ಲಿ ಒಂದು ಮಾಡ್ತಕ್ಕಂತಹ ಯಾವ ದಿನ ಇದೊಂದು ಮಾಡಿದ್ರೆ ನಿಮ್ಗೆ ಕೆಲಸ ಮಾಡ್ತದೆ, ಒಂದು ವಶೀಕರಣ ಸಕ್ಸಸ್ ಆಗ್ತದೆ ಅಂತ ನೋಡೋದಾದ್ರೆ, ಸೋಮವಾರದ ದಿನ, ಮಂಗಳವಾರದ ದಿನ ಹಾಗೂ ಶುಕ್ರವಾರದ ದಿನ, ಈ 3 ದಿನಗಳಲ್ಲಿ ಈ ಒಂದು ವಶೀಕರಣ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತದೆ. ಹಾಗೆ ಈ ಒಂದು ಮಂತ್ರವನ್ನ ನೀವು ಜಪವನ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಒಂದು ಮಂತ್ರವನ್ನ ಜಪವನ್ನ ಮಾಡ್ಕೊಳ್ಳಿ. ಜಪವನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವರನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ನೆನೆಸ್ಕೊಳ್ಳಿ. ಅವರ ಹೆಸರನ್ನ ಕೂಡ ನೀವು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ಆ ಒಂದು ಮಂತ್ರ ಏನಪ್ಪಾ ಅಂತ ನೋಡೋದಾದ್ರೆ, ಓಂ ಹ್ರೀಂ ಶ್ರೀಂ ಇಷ್ಟಸ್ತ್ರೀ ವಶ್ಯಂ ಮಮ ಸ್ವಾಹ. ಓಂ ಹ್ರೀಂ ಶ್ರೀಂ ಇಷ್ಟಸ್ತ್ರೀ ವಶ್ಯಂ ಮಮ ಸ್ವಾಹ. ಆಯ್ತಲ್ಲ? ಈ ರೀತಿಯಾಗಿ ಒಂದು ಮಂತ್ರವನ್ನ ನೀವು ಜಪ ಮಾಡಿಕೊಂಡು ಹೋಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತವ್ರು ನಿಮ್ಗೆ ವಶೀಕರಣ ಆಗ್ತಾರೆ. ನೀವು ಕರದಲ್ಲಿಗೆ ಬರ್ತಾರೆ ವೀಕ್ಷಕರೇ. ನೀವು ಹೇಳಿದ ರೀತಿಯೆಲ್ಲ ಕೇಳ್ತಾರೆ. ಇದೊಂದು ಅತ್ಯಂತ ಶಕ್ತಿಶಾಲಿ ಆಗಿರ್ತಕ್ಕಂತಹ ಒಂದು ವಶೀಕರಣ ಆಗಿರ್ತದೆ. ನೀವು ಪ್ರೀತಿಸಿದವರು ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ, ಅಥವಾ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ರೆ, ಅವರನ್ನ ಹತ್ರ ಪಡ್ಕೊಳ್ಳೋದಕ್ಕೆ, ಅವರನ್ನ ಮತ್ತೆ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳೋದಕ್ಕೆ ಈ ಒಂದು ತಂತ್ರವನ್ನ ಉಪಯೋಗಿಸಿ. ಯಾವುದೇ ಕೆಟ್ಟ ಕೆಲಸಗಳಿಗೆ ಮಾತ್ರ ಈ ಒಂದು ತಂತ್ರವನ್ನ ಉಪಯೋಗಿಸೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತೇವೆ. ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ನಂಬರ್ಗೆ ಕರೆ ಮಾಡಿ. ವಿಶೇಷವಾದಂತಹ ವಶೀಕರಣ ತಾಯ್ತಗಳನ್ನ ಸಿದ್ಧಪಡಿಸಿದ್ದೇವೆ. ಯಾರಿಗೆ ಒಂದು ವಶೀಕರಣ ಮಾಡೋದಕ್ಕೆ ಗೊತ್ತಾಗೋದಿಲ್ವಾ ಅವರಿಗೋಸ್ಕರವೇ ಸಿದ್ಧಪಡಿಸ್ತಿರ್ತಕ್ಕಂತಹ ಒಂದು ವಿಶೇಷ ಆ ಒಂದು ವಶೀಕರಣ ತಾಯ್ತ ಇದಾಗಿದೆ. ಇದನ್ನ ನೀವು ತರಿಸಿಕೊಂಡು ಯಾರನ್ನು ಬೇಕಾದ್ರೂ ಕೂಡ ಒಂದು ವಶೀಕರಣವನ್ನ ಮಾಡಬಹುದು ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.